ತಮಿಳು ನಟ ಧನುಷ್ ಮತ್ತು ಮೃಣಾಲ್ ಠಾಕೂರ್ ಡೇಟಿಂಗ್ ಮಾಡ್ತಿದ್ದಾರೆನ್ನೋ ಸುದ್ದಿಯ ಮಧ್ಯೆ ಮತ್ತೊಂದು ವಿಚಾರ ಎಲ್ಲರ ಹುಬ್ಬೇರಿಸಿದೆ. ಧನುಷ್ ಮತ್ತೊಂದು ಸಿನಿಮಾ ನಿರ್ದೇಶನಕ್ಕೆ ಮುಂದಾಗಿದ್ದು, ಈ ಸಿನಿಮಾಗೆ ಮೃಣಾಲ್ನನ್ನ ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೂಲಗಳ ಪ್ರಕಾರ ಇದೊಂದು ಮಹಿಳಾ ಪ್ರಧಾನ ಸಿನಿಮಾವಾಗಿದ್ದು 60 ರಿಂದ 70ರ ದಶಕದ ಕಥೆಯಾಗಿರಲಿದೆ. ಇಷ್ಟರಲ್ಲಿ ಈ ಸಿನಿಮಾದ ಚಿತ್ರೀಕರಣ ಟೇಕ್ ಆಫ್ ಆಗಲಿದೆ. ಪ್ರಶಾಂತ್ ನೀಲ್ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಕೀರ್ತನ್ ನಾಡಗೌಡ ಈಗ ಸ್ವತಂತ್ರ ನಿರ್ದೇಶಕನಾಗಿ ಸಿನಿಮಾ ನಿರ್ದೇಶನಕ್ಕೆ ಮುಂದಾಗಿದ್ದಾರೆ. ಸರ್ಪ್ರೈಸಿಂಗ್ ವಿಚಾರ ಏನಂದ್ರೆ, ಈ ಸಿನಿಮಾವನ್ನ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಿಸ್ತಾ ಇದ್ದು, ಪ್ರಶಾಂತ್ ನೀಲ್ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಈ ಸಿನಿಮಾಗೆ 418 ಅಂತ ಟೈಟಲ್ ಇಡಲಾಗಿದ್ದು, ಕಂಪ್ಲೀಟ್ ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿರಲಿದೆ. ಇಷ್ಟರಲ್ಲಿ ತಾರಾಗಣ ಮತ್ತು ತಂತ್ರಜ್ಞರು ಯಾರು ಅನ್ನೋದನ್ನ ಚಿತ್ರತಂಡ ರಿವೀಲ್ ಮಾಡಲಿದೆ. ಧ್ರುವ ಸರ್ಜಾ ಮತ್ತು ಜೋಗಿ ಪ್ರೇಮ್ ಕಾಂಬಿನೇಷನ್ನ ಕೆಡಿ ಸಿನಿಮಾ ಬಿಡುಗಡೆಗೆ ಸರಿಯಾಗಿ 9 ದಿನಗಳಷ್ಟೇ ಬಾಕಿ ಉಳಿದಿದೆ. ಹೀಗಿದ್ರೂ ಚಿತ್ರತಂಡ ಯಾಕೆ ಪ್ರಚಾರ ಶುರು ಮಾಡಿಲ್ಲ, ಯಾವುದೇ ಕಂಟೆಂಟ್ ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳಿದ್ವು. ಇದೀಗ ಚಿತ್ರತಂಡ ಅಧಿಕೃತವಾಗಿ ಖುಷಿ ವಿಚಾರ ಹಂಚಿಕೊಂಡಿದೆ. ನಾಳೆ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗ್ತಾ ಇದ್ದು, ಏಪ್ರಿಲ್ 30ರಂದು ಸಿನಿಮಾ ಬಿಡುಗಡೆ ಆಗೋದು ಕನ್ಫರ್ಮ್ ಅಂತ ತಿಳಿಸಿದೆ. ದಕ್ಷಿಣ ಚೀನಾದಲ್ಲಿ ಈ ವರ್ಷದ ಅತ್ಯಂತ ಭೀಕರ ಮಳೆ ಸುರಿತಾ ಇದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕೇವಲ 24 ಗಂಟೆಗಳಲ್ಲಿ 320 ಮಿಲಿಮೀಟರ್ಗಿಂತಲೂ ಅಧಿಕ ಮಳೆ ದಾಖಲಾಗಿದೆ. ಭಾರೀ ಮಳೆಯಿಂದಾಗಿ ಅನೇಕ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು, ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು, ಸಾವಿರಾರು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯ ನಡೀತಾ ಇದೆ. ಹವಾಮಾನ ಇಲಾಖೆ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯ ಮುನ್ನೆಚ್ಚರಿಕೆ ನೀಡಿದ್ದು, ರಕ್ಷಣಾ ತಂಡಗಳು ತುರ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ. ಜಪಾನ್ನ ಮಿಯಾಕೋ ಬಳಿ ಮತ್ತೆ ರಣಭೀಕರ ಭೂಕಂಪನ ಸಂಭವಿಸಿದೆ. ಕೇವಲ 10 ಕಿಲೋಮೀಟರ್ ಆಳದಲ್ಲಿ ಉಂಟಾದ ಈ ಭೂಕಂಪನವು ಸಮುದ್ರ ತೀರದ ಪ್ರದೇಶಗಳಲ್ಲಿ 10 ಅಡಿಗಳಷ್ಟು ಎತ್ತರದ ಭೀಕರ ಸುನಾಮಿ ಅಲೆಗಳು ಏಳುವ ಮುನ್ನೆಚ್ಚರಿಕೆಯನ್ನು ನೀಡಿದೆ. ಮನೆಗಳು, ಕಟ್ಟಡಗಳು ಶೇಕ್ ಆಗಿವೆ. ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಭೂಮಿ ನಡುಗಿದ್ದಕ್ಕೆ ಪತರುಗುಟ್ಟಿದ್ದಾರೆ. ರಸ್ತೆಗಳು ಬಿರುಕು ಬಿಟ್ಟಿವೆ. ವಿದ್ಯುತ್ ಕಂಬಗಳು ಅದುರಿವೆ. ಇಡೀ ಪೃಥ್ವಿಯೇ ನಡುಗ್ತಾ ಇದೆ. ಸಮುದ್ರದಲ್ಲಿ ಸುನಾಮಿ ಆತಂಕ ಇದ್ದು, ಕರಾವಳಿ ಭಾಗದ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಾ ಇದೆ. ಜಪಾನ್ ಸರ್ಕಾರ ಹೆಚ್ಚಿನ ಜಾಗರೂಕತೆ ವಹಿಸುವಂತೆ ಸೂಚಿಸಿದೆ. ರಷ್ಯಾದ ಕ್ರಾಸ್ನೋದರ್ ಪ್ರದೇಶದ ಟುವಾಪ್ಸೆ ಬಂದರು ಮತ್ತು ತೈಲ ಸಂಸ್ಕರಣಾ ಕೇಂದ್ರದ ಮೇಲೆ ಉಕ್ರೇನ್ ಪಡೆಗಳು ಭೀಕರ ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಯಿಂದಾಗಿ ತೈಲ ಸಂಗ್ರಹಣಾ ಟ್ಯಾಂಕ್ಗಳಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು, ಆಕಾಶದತ್ತ ದಟ್ಟವಾದ ಕಪ್ಪು ಹೊಗೆ ಆವರಿಸಿದೆ. ರಷ್ಯಾದ ಪ್ರಮುಖ ತೈಲ ರಫ್ತು ಕೇಂದ್ರಗಳಲ್ಲಿ ಒಂದಾದ ಈ ಘಟಕದ ಮೇಲೆ ಕಳೆದ 1 ವಾರದಲ್ಲಿ ನಡೆದಿರುವ 2ನೇ ದಾಳಿ ಇದಾಗಿದೆ ಅಂತ ವರದಿಯಾಗಿದೆ. ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು, ಮತ್ತೊಬ್ಬರು ಗಾಯಗೊಂಡಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ರಷ್ಯಾದ ಆರ್ಥಿಕ ಮೂಲಗಳನ್ನು ಗುರಿಯಾಗಿಸಿಕೊಂಡು ಉಕ್ರೇನ್ ತನ್ನ ವಾಯುದಾಳಿಯನ್ನ ತೀವ್ರಗೊಳಿಸಿದೆ. ಇತ್ತೀಚೆಗೆ ರಸ್ತೆಗಳಲ್ಲಿ ಹೆಣ್ಣು ಮಕ್ಕಳು ಓಡಾಡೋದೇ ದುಸ್ತರವಾಗ್ಬಿಟ್ಟಿದೆ. ಅದರಲ್ಲೂ ಗೂಂಡಾ ರಾಜ್ಯ ಎಂಬ ಅಪಖ್ಯಾತಿಗೆ ಒಳಗಾಗಿರೋ ಉತ್ತರ ಪ್ರದೇಶದ ಫತೇಪುರ್ನಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದ ಹುಡುಗಿಯರಿಗೆ ಬೈಕ್ನಲ್ಲಿ ಬಂದ 2 ಪುಂಡರು ಕಿರುಕುಳ ನೀಡಿದ್ದಾರೆ. ಹುಡುಗಿಯರನ್ನ ಚುಡಾಯಿಸ್ತಾ ಇದ್ದ ದೃಶ್ಯವನ್ನ ಸ್ಥಳೀಯರೊಬ್ಬರು ಸೆರೆ ಹಿಡಿದು ಪೊಲೀಸರಿಗೆ ಕಳುಹಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು 2 ಪುಂಡರನ್ನ ಸೆರೆ ಹಿಡಿದು ಲೆಫ್ಟು ರೈಟು ಮಾಡಿದ್ದಾರೆ. ಪುಂಡರ ಬೈಕ್ ವಶಕ್ಕೆ ಪಡೆದು ಇನ್ನು ಮುಂದೆ ಹೀಗೆ ಮಾಡದಂತೆ ಲಾಠಿ ಏಟು ಕೊಟ್ಟಿದ್ದಾರೆ. ಟಿಸಿಎಸ್ ಇನ್ಫೋಸಿಸ್ ಬಳಿಕ ಮುಂಬೈನ ಲೆನ್ಸ್ ಕಾರ್ಟ್ ಕಂಪನಿಯಲ್ಲೂ ಜಿಹಾದಿ ಸೌಂಡ್ ಮಾಡಿದೆ. ವಿಷಯ ತಿಳಿದ ಬಿಜೆಪಿ ನಾಯಕಿ ನಾಜಿಯಾ ಇಲಾಹಿ ಖಾನ್ ಮುಂಬೈನ ಲೆನ್ಸ್ ಕಾರ್ಟ್ ಶಾಪ್ನ ಮುಖ್ಯಸ್ಥರಿಗೆ ಕ್ಲಾಸ್ ತೆಗೆದುಕೊಂಡಿರುವ ಘಟನೆ ನಡೆದಿದೆ. ಲೆನ್ಸ್ ಕಾರ್ಟ್ ಶಾಪ್ ಮುಖ್ಯಸ್ಥ ಮೌಸಿನ್ ಖಾನ್ ಎಂಬಾತ ತನ್ನ ಸಿಬ್ಬಂದಿಗೆ ಮಂಗಳಸೂತ್ರ ಹಾಗೂ ಕುಂಕುಮ ಹಚ್ಚುವುದನ್ನ ಬ್ಯಾನ್ ಮಾಡಿರುವ ಕ್ರಮಕ್ಕೆ ನಾಜಿಯಾ ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ಮುಂದೆ ನೀವೆಲ್ಲ ಮಂಗಳಸೂತ್ರ ಕುಂಕುಮ ಧರಿಸಿಯೇ ಆಫೀಸ್ಗೆ ಬರಬೇಕು ಅಂತ ಸೂಚಿಸಿದ್ದಾರೆ. ಮತ್ತೊಮ್ಮೆ ಲೋಕಸಭೆಯಲ್ಲಿ ನಾರಿ ಶಕ್ತಿ ವಂದನ್ ಬಿಲ್ ಮಂಡಿಸೋಕೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಮೊನ್ನೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಬಿಲ್ನ ಮಂಡಿಸಲಾಗಿತ್ತು. ಆದರೆ ಬಿಲ್ಗೆ ಹಿನ್ನಡೆ ಮತ್ತೆ ಬಿಲ್ ಮಂಡಿಸೋಕೆ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಚಿಂತನೆ ನಡೆಸಿದ್ದಾರೆ. ಈ ಬಾರಿ ವಿಪಕ್ಷಗಳನ್ನ ವಿಶ್ವಾಸಕ್ಕೆ ಪಡೆಯಲು ತಯಾರಿ ನಡೆಸಲಾಗಿದ್ದು, ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ, ಎಸ್ಪಿ ಸೇರಿದಂತೆ ವಿರೋಧ ಪಕ್ಷಗಳ ಜೊತೆಗೆ ಅಮಿತ್ ಶಾ ಸಭೆ ನಡೆಸಲಿದ್ದಾರೆ.
ಜನಗಣತಿ ಪ್ರಕ್ರಿಯೆ ವೇಗಗೊಳಿಸಲು ಕೇಂದ್ರ ನಗರ ಪಾಲಿಕೆ ಹಾಗೂ ಜಿಬಿಎ ವತಿಯಿಂದ ಜನಸಾಮಾನ್ಯರಿಗೆ ವಿಶೇಷವಾಗಿ ಯುವಕರಿಗೆ ಗಣತಿದಾರರಾಗಿ ಕೆಲಸ ಮಾಡಲು ಅವಕಾಶ ನೀಡಲಾಗ್ತಾ ಇದೆ. ದ್ವಿತೀಯ ಪಿಯುಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಹತೆ ಹಾಗೂ ಕನಿಷ್ಠ ಆಂಡ್ರಾಯ್ಡ್ 12 ಮಾದರಿ ಮೊಬೈಲ್ ಹೊಂದಿರುವ ಅಭ್ಯರ್ಥಿಗಳನ್ನು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುವುದು. ಟೌನ್ ಹಾಲ್ನಲ್ಲಿ ಸಂದರ್ಶನ ನಡೆಯಲಿದ್ದು ಆಯ್ಕೆಯಾದ 1,000 ಅಭ್ಯರ್ಥಿಗಳಿಗೆ ತರಬೇತಿ ಹಾಗೂ ಗೌರವಧನ ನೀಡಲಾಗ್ತಾ ಇದೆ. ಏಪ್ರಿಲ್ 16ರಿಂದ ಮನೆ ಪಟ್ಟಿ ಮಾಡುವ ಕಾರ್ಯ ಆರಂಭವಾಗಲಿದೆ.